ಫಾದರ್ಸ್ ಏನಪ್ಪ ಅಂದ್ರೆ ಬಸವ ಮತ್ತಮ್ಮ ಸರ್ ಅವರು, ಮೇಡಮ್ ಅವರು, ನಾವೆಲ್ಲ ಬಂದಿದ್ದೇವೆ. ನೋಡಿದಂತೆ ನಡೆಯಂತ ಎಲ್ಲ ಇದ್ರ ನಮ್ಮ ಶಾಸಕರು ಯಾರಾದ್ರಪ್ಪ ಅಂದ್ರೆ ನಮ್ಮ ಬಸವ ಮತ್ತಿ ಮೇಡಮ್ ಹೇಳಕ್ ಇಷ್ಟಪಡ್ತೀವಿ. ಸ್ಪಷ್ಟವಾಗಿ ನಮ್ಮ ಊಟ ಇದ್ದು ಪರವಾಗಿಲ್ಲ, ನಡೀತದೆ 2-3 ದಿವಸ, ಅದು ನೀರು ಮಾತ್ರ ಕಂಪಲ್ಸರಿ ಬೇಕು. ಅದು ನೀರು ಹೋಗೋ ಸಲ ನಾವು ಮಾಡೇ ಬರ್ತೇವೆ ಅಂತ ಹೇಳಿರೋರು, ಇವತ್ತು ನೀರು ಸ್ಟಾರ್ಟ್ ಮಾಡ್ಯಾರ ಬೆಕ್ಕಿ ಬಂದು ಕುಂತಾರ. ಇದು ಬಹಳಷ್ಟು ಖುಷಿ ಪಡುವಂಥ ಮಾತು. ಮತ್ತೊಂದು ಏನಪ್ಪ ಅಂದ್ರೆ ಆ ಮರಿಯಮ್ಮ ದೇವಿ ಸನ್ನಿಧಾನ ಬಂದವ್ರು ಹೇಳ್ಯಾರಂಗಲ್ಲ, ಹೆಚ್ಚು ಮುಂದಿನ ಸಲವೇ ಏನಪ್ಪ ನೀವೇನು ಬೇಡಿಕೆ ಇಟ್ರಿ ಅವ್ರು ಯಾವ್ದು ಹೊಡ್ಡಿಸ್ನೇ ಇಲ್ಲ ಅವ್ರಿಗೆ. ಆ ಬೇಡಿಕೆ ಅವ್ರೇನು ನೀವು ಇಟ್ಟಿರಿ, ಅವು ಬಹಳಷ್ಟು ಈಜಿ ಅವ್ರು ಮಾಡ್ಕೊಡ್ತಾರೆ ನಿಮ್ಗೆ. ಅವ್ರು ಏನು ಮಾಡ್ಕೊಡ್ತಾರ ಅಷ್ಟೇ ವಿಶ್ವಾಸ ಏನಪ್ಪ ನೀವು ಕೂಡ ಏನಪ್ಪ ಅಂದ್ರೆ ಮರಿಯಮ್ಮ ದೇವಿ ಕೇಳಬೇಕು. ನಮ್ಮ ಶಾಸಕರು MLA ಒಬ್ಬ ಸಚಿವರಾಗಿ ಬರ್ಬೇಕಂತ ನೀವೆಲ್ಲ ಮರಿಯಮ್ಮ ದೇವಿ ಹರಿಕೆ ಮಾಡೋದು ನೀವೆಲ್ಲ. ಯಾಕಪ್ಪ ಅಂದ್ರೆ ಅವ್ರ ಕಡೆಗೆ ಏನು ಪವರ್ ಇಲ್ಲ, ಅವ್ರು ಏನಪ್ಪ ಸುಮ್ಮನೆ ಬರೀ MLA ಅವರು. ಒಂದು ಈ ಸದ್ಯ ಏನಪ್ಪ ಅಂದ್ರೆ ಸರ್ಕಾರ ಕೂಡ ಅವ್ರದ್ದಿಲ್ಲ, ಆದ್ರೂ ಕೂಡ ನಮ್ಮ ಗ್ರಾಮೀಣ ಕ್ಷೇತ್ರ ಎಲ್ಲ ಪ್ರತಿಯೊಂದು ಹಳ್ಳಿಗೆ ಏನಪ್ಪ ಇಷ್ಟು ಡೆವಲಪ್ಮೆಂಟ್ ಮಾಡ್ತಾರ. ಪ್ರತಿಯೊಂದು ಯಾವುದೇ ಅಲ್ಲಿ ಹೋಗೋದ್ರೆ ಹೋಗಿಲ್ಲಂದ್ರೆ ಅವ್ರು ಮಿಸ್ ಆಗ್ಬೇಕು ಹೊರತು ಅವ್ರ ಕಣ್ಣಿ ಅಂತ ಯಾವುದೇ ಕೆಲಸ ಬಿಟ್ಟಿಲ್ಲ, ಯಾರಿಗೆ ಬೆಳೆಸ್ಕೊಂಡಿಲ್ಲ. ಅವರು ಅಂತ ವ್ಯಕ್ತಿ ಸಿಕ್ಕ್ಯಾರ ಅನ್ನೋದು ನಮ್ಗೆಲ್ಲ ಒಂದು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕಂದ್ರ ಒಳ್ಳೆ ವ್ಯಕ್ತಿ ಸಿಗೋದು ಬಹಳಷ್ಟು ಕಡಿಮೆ. ಯಾಕಪ್ಪ ಅಂದ್ರ ಮೊನ್ನೆ ನೋಡ್ರಿ, ಅವ್ರು ಎದುರು ಕೆಲಸ ಮಾಡಿದ್ರು. ಕೆಲಸ ಹೋಗೋ ಟೈಮಿಗೆ ಏನಪ್ಪಾ ಅಂದ್ರೆ ಒಬ್ರು ರೋಡ್ ಮೇಲೆ ಟೀಚರ್ ಗಾಡಿ ಆಕ್ಸಿಡೆಂಟ್ ಆದ, ಎಲ್ಲಾ ಕೆಲಸ ಬಿಟ್ಟು ಇವಾಗ ಅವ್ರಿಗೆ ಅವರು ಯೋಗ ವಿಚಾರ ಮಾಡಿ ಗಾಡಿ ಕೊಟ್ಟ ಸೇರಿ ಮುಂದಿನ ಕೆಲಸ ಮಾಡಿ. ಇಂಥ ಶಾಸಕ ಸಿಗೋದು ಬಹಳಷ್ಟು ಕಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅದಕ್ಕಾಗಿ ನಮ್ಮ ಶಾಸಕರು ಕೂಡ ನೀವೆಲ್ಲ ಏನಪ್ಪಾ ಅಂದ್ರ ಸಂಕಲ್ಪ ಮಾಡ್ರಿ, ತಾಯಿ ಅಷ್ಟರದಿರ್ಲಿ, ಯಾವುದೇ ಅವರಿಗೆ ಯಾವುದೇ ಒಂದು ತೊಂದರೆ ಬರ್ದಂಗೆ ಕಾಪಾಡಲಿ, ಅವ್ರಿಗೆ ಎಷ್ಟು ಶಕ್ತಿ ಬರಲಿ. ಮುಂದೆ ಏನಪ್ಪಾ ಅಂದ್ರೆ ಆದಷ್ಟು ಮುಂದೆ ಅವ್ರು ಎಲ್ಲೇ ಇದ್ರು ಕೂಡ ಅವ್ರಿಗೆ ಆ ತಾಯಿ ಅಷ್ಟರಿಂದ ಏನಪ್ಪಾ ದೊಡ್ಡ ವ್ಯಕ್ತಿಯಾಗಿ ಏನಪ್ಪಾ ಅಂದ್ರೆ ನಮ್ಮೆಲ್ಲರೂ ಹಿಂದೆ ಇರ್ಲಿ ಅಂತೇಳಿ ನಾವೆಲ್ಲರೂ ಬೇಡೋಣ ಅಂತ ಹೇಳುತ್ತಾ, ನಿಜವಾಗಲೂ ನಮ್ಮ ಬಂಜಾರ ಸಮಾಜ